Isn't it beautiful? It's rained just now. So guys, ಇವತ್ತು ನಾನು ನನ್ನ ಗಾಡಿದು ಸ್ಪೆಸಿಫಿಕೇಷನ್ಸು, ಪ್ರೋಸು, ಕಾನ್ಸು, ಪ್ರಾಬ್ಲಮ್ಸು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ವಿಲ್ ಬಿ ಅ ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ವಿಡಿಯೋ. ಐ ಥಿಂಕ್ ಯು ವಿಲ್ ವಾಂಟ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್. ಸೊ ಗೈಸ್, ದಿಸ್ ಈಸ್ ಹಿಮಾಲಯನ್ 2021 ಎಡಿಷನ್. ಇದು ಮಿರಾಜ್ ಸಿಲ್ವರ್ ಕಲರು. ಸಿ, ದಿಸ್ ಈಸ್ ದ ವಾಕ್ ಅರೌಂಡ್ ಆಫ್ ದ ಬೈಕ್. ಸೊ ಫಸ್ಟು ಟಯರ್ಸು. ಸೊ ಫ್ರಂಟ್ ಟಯರ್ಸ್ ಬಂದುಬಿಟ್ಟು 21 ಇಂಚಸ್ಸು, ರೇರ್ ಟಯರ್ಸು 17 ಇಂಚಸ್ಸು. ಸೊ ಇದು ಏರ್ ಪ್ರೆಷರು 35-28 ಹಾಕ್ಸ್ತೀನಿ ನಾನು ಯೂಶಲಿ. ಸೊ ಗೈಸ್, ಇದ್ರ ಇಂಜಿನ್ ಬಂದುಬಿಟ್ಟು 411cc. ಇದ್ರ BHP ಬಂದುಬಿಟ್ಟು ದಟ್ಸ್ ದ ಪವರ್ 24.5 BHP ಆ್ಯಂಡ್ ಟಾಕ್ ಬಂದುಬಿಟ್ಟು 32 Nm. ಸೊ ಇದು ಸಿಂಗಲ್ ಸಿಲಿಂಡರು. ನಂಬರ್ ಆಫ್ ಗೇರ್ಸ್ ಆರ್ 5 ಆ್ಯಂಡ್ ಸೀಟ್ ಬಂದುಬಿಟ್ಟು 800 mm. ಸೊ ದ ಬೆಸ್ಟ್ ಥಿಂಗ್ ಅಬೌಟ್ ದ ಹಿಮಾಲಯನ್ ಇಸ್ ದ ಗ್ರೌಂಡ್ ಕ್ಲಿಯರೆನ್ಸ್. 22 mm ಮಸ್ತ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ನೀವು ಹೆಂಗಾರ ಆಫ್ ರೋಡ್ ಮಾಡ್ಬೋದು, ಎತ್ತರ ಪತ್ರ ಆಫ್ ರೋಡು. ನಥಿಂಗ್ಸ್ ಗೋಣ ಹಿಟ್ ದ ಇಂಜಿನ್ ಚಾಸಸ್ ಬಿಲೋ. So guys, the curb weight of the bike is some 200 kg. It's actually 199, but the weight of the bike is very much. Off-road ಬೈಕಿಗೆ ಸ್ವಲ್ಪ ಕಡಿಮೆ ಇರಬೇಕಿತ್ತು, ಬಟ್ ಸಿಟಿಲೆಲ್ಲ ಓಡ್ಸೋಕ್ಕೆ ಸ್ವಲ್ಪ ಕಷ್ಟನೇ, ಮ್ಯಾನೇಜಬಲ್. ಸೊ ಟಾಪ್ ಸ್ಪೀಡ್ ನಿಮಗೆ ಗೊತ್ತು, ನಾನು ಪ್ರೀವಿಯಸ್ ವಿಡಿಯೋ ಟಾಪ್ ಸ್ಪೀಡ್ ಹಾಕಿದ್ದೆ. ಐ ಟಚ್ ಸಮ್ 135. ಸೊ ದಟ್ ಈಸ್ ದ ಟಾಪ್ ಸ್ಪೀಡ್. ಆ್ಯಕ್ಚುಲಿ ಕಂಪ್ನಿ ಕ್ಲೇಮ್ಸ್ ಇಟ್ ಟು ಬಿ 145. 160 ತನಕ ಇದೆ ಸ್ಪೀಡೋಮೀಟ್ರ್. ಕಂಪ್ನಿ ಕ್ಲೇಮ್ಸ್ ಇಟ್ ಟು ಬಿ 145, ಬಟ್ ಐ ರೀಚ್ಡ್ 135 kmph. So these are some features of the Himalayan bike. Yeah, that's what you want, right? And ಇದು ಸಸ್ಪೆನ್ಷನ್ ಮಾತಾಡಿದ್ರೆ ಸಸ್ಪೆನ್ಷನ್ ತುಂಬ ಸಾಫ್ಟ್ ಇದೆ. ನೀವು ಯಾವುದೇ ಗಡ್ಡ ಇಳಿಸಿದ್ರು, ಲೈಕ್ ದ ಪಾಟ್ ಹೋಲ್ಸ್, ನಥಿಂಗ್ಸ್ ಗೋಣ ಹ್ಯಾಪನ್. ಸೊ ಗೈಸ್, ನೌ ಐ ವಿಲ್ ಬಿ ಟೆಲಿಂಗ್ ಯು ಸಮ್ ಪ್ರೋಸ್ ಆಫ್ ದ ಬೈಕ್. ಫಸ್ಟ್ ಬಂದುಬಿಟ್ಟು ಸೀಟ್. ಮ್ಯಾನ್, ದಿಸ್ ಸೀಟ್ ಈಸ್ ವೆರಿ ಕಂಫರ್ಟೇಬಲ್. ಸೊ ರೀಸೆಂಟಾಗಿ ಹಿಮಾಲಯನ್ 2021 ಎಡಿಷನಲ್ಲಿ ಸೀಟ್ ಡೆನ್ಸಿಟಿ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಐ ಲವ್ ದಿಸ್ ಸೀಟ್. ಮತ್ತು ಪಿಲಿಯನ್ ಸೀಟ್ ಕೂಡ ತುಂಬ ಚೆನ್ನಾಗಿದೆ ಗೈಸ್. ಜಸ್ಟ್ ಆ್ಯಸ್ ದ ರೈಡರ್ ಸೀಟ್, ಇಟ್ಸ್ ವೆರಿ ಕಂಫರ್ಟೇಬಲ್. ಸೊ ನೆಕ್ಸ್ಟ್ ಥಿಂಗ್, ದ ಸೀಟಿಂಗ್ ಪೊಸಿಷನ್, ಮ್ಯಾನ್, ಇಟ್ಸ್ ಫಕಿಂಗ್ ಅಮೇಝಿಂಗ್. ಅಪ್ ಸ್ಟ್ರೈಟ್ ಕೂತ್ಕೊಳ್ಳೋದು, ಆರಾಮಾಗಿ ಹ್ಯಾಂಡಲ್ ಬಾರ್ ಸ್ವಲ್ಪ ವೈಡಾಗಿ ಉದ್ದಕ್ಕೆ ಚೆನ್ನಾಗಿದೆ. ಯು ಕ್ಯಾನ್ ಆರಾಮ್ಸೆ ಸಿಟ್ ಆ್ಯಂಡ್ ರೈಡ್ ಫಾರ್ 200 kilometers ಕಂಟಿನ್ಯೂಸ್ಲಿ. that's the limit I guess, but I usually take breaks for 60-70 kilometers. I'm a beginner rider, by the way. You can ride long if you would like to. The best thing about the Himalayan is you can go anywhere with this bike. This is off-roading bike, this is on-roading bike. Cruise ಮಾಡ್ಬೋದು, ಎಲ್ಗನ ತಗೊಂಡೋಗಿ. ದಿಸ್ ಇಸ್ ಲೈಕ್ ಅನ್ ಆಲ್ರೌಂಡರ್. ಬಟ್ ಟ್ರಾಫಿಕಲ್ಲಿ ಸ್ವಲ್ಪ ಮೆನುವರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಟ್ಸ್ ಬಿಕಾಸ್ ಆಫ್ ದ ವೇಟ್ ಆಫ್ ದ ಬೈಕ್. 200 kg is difficult to handle in the traffic. 10 km/h ಕೆಳಗಡೆ ಬಂದರೆ ಫುಲ್ ಗಾಡಿ, ಯು ಕ್ಯಾನ್ ಫೀಲ್ ದ ವೇಟ್, ಮ್ಯಾನ್, ಲಿಟ್ರಲಿ ಇನ್ ದ ಟ್ರಾಫಿಕ್. ದಿಸ್ ಬೈಕ್ ಈಸ್ ವೆರಿ ಹೆವಿ, ವೆರಿ ವೆರಿ ಹೆವಿ. ನೆಕ್ಸ್ಟ್ ಕಮ್ಸ್ ದ ಲುಕ್ಸ್ ಆಫ್ ದ ಬೈಕ್. As you can see, the looks are amazing. I love the looks of the bike. See, it's basically for the tall people. ನಾನು particularly tall people ಗಂತ ಹೇಳಲ್ಲ, but tall peopleಗೆ this suits better. Even short people can ride. 5.7 feet ಇರೋರು ಆರಾಮಾಗಿ ಓಡಿಸ್ಬೋದು. I mean, below that they can't actually reach the ground, but man, it's up to you, bro. It's your capacity. So next we'll tell about the smoothness, the riding feels. So ಈ ಗಾಡಿ 80 kmph ತನಕ ಏನೇನು ವೈಬ್ರೇಷನ್ಸ್ ಕೊಡಲ್ಲ, ಒಂದು ಚೂರು ವೈಬ್ರೇಷನ್ಸ್ ಇಲ್ಲ. ನಾಟ್ ಇನ್ ಫುಟ್ ಬ್ಯಾಕ್ಸ್, ನಾಟ್ ಇನ್ ಹ್ಯಾಂಡಲ್ ಬಾರ್ಸ್, ನೋ ವೇರ್. ಸೊ ನೀವು 80 ಮೇಲ್ಗಡೆ ಕ್ರಾಸ್ ಮಾಡಿದ್ರೆ ಲೈಟಾಗಿ ಫುಟ್ ಪ್ಯಾಕ್ಸಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಬರುತ್ತೆ, ಹ್ಯಾಂಡಲ್ ಬಾರ್ಡಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಬರುತ್ತೆ, ಬಟ್ ಇಟ್ಸ್ ಮ್ಯಾನೇಜಬಲ್. ಸೊ ದಿಸ್ ವೆಹಿಕಲ್ ಈಸ್ ವೆರಿ ಪರ್ಫೆಕ್ಟ್ ಫಾರ್ ಕ್ರೂಸಿಂಗ್ ಪರ್ಪಸ್. ಕ್ರೂಸಿಂಗಿಗೆ ಸಕ್ಕತ್ತಾಗಿದೆ ಗಾಡಿ. ಆರಾಮಾಗಿ 80 kmph ಕ್ರೂಸ್ ಮಾಡ್ಬೋದು. ನಿಮಗೆ ಕೆಪಾಸಿಟಿ ಇದ್ದರೆ 100-120 ಆರಾಮ್ಸೆ. ಹೈವೇಲಿ 120 km/h ದಿಸ್ ಬೈಕ್ ಕ್ಯಾನ್ ಗೋ ಸೀಮ್ಲೆಸ್ಲಿ. ಮತ್ತು ಇನಿಷಿಯಲ್ ಟಾರ್ಕ್ ಅಮೇಝಿಂಗ್ ಆಗಿದೆ ಗಾಡಿದು. ಲೈಕ್ ಇನ್ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಮ್ಯಾನ್ ಓ ಮ್ಯಾನ್, ಇಟ್ ಜಸ್ಟ್ ಪುಲ್ಸ್ ಯು. ಆಕ್ಸಿಲೇಟರ್ ಕೊಡಿ, ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ಪವರ್ ಮಾತ್ರ ಸೈಕ್ ಆಗಿದೆ. ದೀಸ್ ಆರ್ ಸಮ್ ಪ್ರೋಸ್. ನೌ ಲೆಟ್ಸ್ ಕಮ್ ಟು ದ ಮೇನ್ ಟಾಪಿಕ್, ದ ಕಾನ್ಸ್, ದ ಪ್ರಾಬ್ಲಮ್ಸ್. ಸೊ I'll tell you guys. First thing that I didn't like about this bike, the brakes, man. The brakes are pretty bad. That's what I would call, because ಕಚ್ಕೊಳ್ಳಲ್ಲ ಬ್ರೇಕು ಚೆನ್ನಾಗಿ. ABS ಇದೆ ಗಾಡೀಲಿ, ಅದು ಸಡನ್ನಾಗಿ ಬ್ರೇಕ್ ಹೊಡೆದ್ರೆ ಟಕ್ 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 ಸೌಂಡ್ ಮಾಡಿ ನಿಂತ್ಕೊಳ್ಳುತ್ತೆ. ಐ ಅಗ್ರಿ, ಬಟ್ ಬ್ರೇಕ್ಸ್ ಕುಡ್ ಹ್ಯಾವ್ ಬೀನ್ ಬೆಟರ್. ರಾಯಲ್ ಎನ್ಫೀಲ್ಡ್, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ದಯವಿಟ್ಟು ಬ್ರೇಕ್ಸ್ನ ಇಂಪ್ರೂವ್ ಮಾಡಿ. ಇಟ್ಸ್ ನಾಟ್ ದ್ಯಾಟ್ ಗುಡ್. I'd like to change the brakes, but is that even possible? I don't know. I want to change the brakes, man. I want a better brakes in this bike. ನೆಕ್ಸ್ಟ್ ಥಿಂಗ್, ಇದು ನಮ್ಮದು 2021 ಮಾಡೆಲಲ್ಲಿ ನ್ಯಾವಿಗೇಷನ್ ಅಂತ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ. ದಿಸ್ ಫೀಚರ್ ಈಸ್ ಪ್ರಿಟಿ ಯೂಸ್ಲೆಸ್, ಮೈ ಸ್ವೇರ್.
ಯಾಕನ್ನ ಕೊಟ್ಟಿದ್ದಾರೆ ಗುರು, ಅದು ಸುಮ್ಮನೆ ಎಷ್ಟು ಒಂದು ಅರೌಂಡ್ 10,000 rupees ಜಾಸ್ತಿ ಚಾರ್ಜ್ ಮಾಡಿದ್ದಾರೆ ಗಾಡಿಗೆ ದ್ಯಾನ್ ದ ಯೂಶುವಲ್ ಪ್ರೈಸ್. I don't know, they say that the navigation is useful, it just shows the time, it's 4:50 by the way. But ಸಿಟಿಲಿ ಈ ನ್ಯಾವಿಗೇಷನ್ ಇದೆಯಲ್ಲ ನನಗಂತೂ ತುಂಬ ಸತಿ ಕೈ ಕೊಟ್ಬಿಟ್ಟಿದೆ. ಇಟ್ಸ್ ಫ್ರಮ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸಮ್ಟೈಮ್ಸ್ ಇಟ್ ಟುಕ್ ಮೀ ಅಬೋ ದ ಫ್ಲೈಓವರ್, ಸಮ್ಟೈಮ್ಸ್ ಇಟ್ ಟುಕ್ ಮೀ ಬಿಲೋ ದ ಫ್ಲೈಓವರ್. ನಾನಂತೂ ಹಾಕ್ಕೊಂಡಿದ್ದೀನಿ ನನಗೆ ಎಕ್ಸ್ಟ್ರಾ ಮೊಬೈಲ್ ಹೋಲ್ಡರ್ ಬೇಕಂತ. ಲೆಟ್ಸ್ ಕಮ್ ಟು ದ ಹ್ಯಾಂಡಲ್ ಬಾರ್. ಸೊ ಹ್ಯಾಂಡಲ್ ಬಾರ್ ನನಗೆ ಸ್ವಲ್ಪ ಕುಳ್ಳ ಆಗುತ್ತೆ ಬಿಕಾಸ್ ವೆನ್ ಐ ಟ್ರೈ ಟು ಸ್ಯಾಡಲ್ ಐ ವಿಲ್ ಹ್ಯಾವ್ ಟು ಬೆಂಡ್ ಅ ಬಿಟ್. ದ್ಯಾಟ್ಸ್ ಅ ಪ್ರಾಬ್ಲಮ್. ಆರ್ಟ್ ಆಫ್ ಮೋಟರ್ ಸೈಕಲ್ದು ಒಂದು ಹ್ಯಾಂಡಲ್ ಬಾರ್ ಬರುತ್ತೆ. ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ ಬೈ ಆರ್ಟ್ ಆಫ್ ಮೋಟರ್ ಸೈಕಲ್ಸ್ ಹ್ಯಾಂಡಲ್ ಬಾರ್. ಅದು ಸ್ವಲ್ಪ ಅಪ್ರೈಟು ಮತ್ತು ವೈಡ್ ಇರುತ್ತೆ. ಇಫ್ ಯು ಯೂಸ್ ದ್ಯಾಟ್ ಹ್ಯಾಂಡಲ್ ಬಾರ್ ಇಟ್ಸ್ ದ ಪರ್ಫೆಕ್ಟ್. ಗೈಸ್ ನಾನು ಗಾಡಿ ಓಡಿಸಿ ಹತ್ತತ್ರ 1300 kilometers ಆಗಿದೆ. ಇಟ್ಸ್ 1294 ಆ್ಯಕ್ಚುಲಿ. ಐ ಆಮ್ ಆಲ್ರೆಡಿ ಫೇಸಿಂಗ್ ಸಮ್ ಕೋನ್ಸೆಟ್ ಇಶ್ಯೂಸ್. ಕೋನ್ಸೆಟ್ಟಿಂದ ಲೈಟಾಗಿ ಸೌಂಡ್ ಬರ್ತಾಯಿದೆ. ಐ ಶೋಡ್ ಇಟ್ ಇನ್ ದ ಗರಾಜ್ ಆ್ಯಂಡ್ ದ ಟೋಲ್ ದ್ಯಾಟ್ ಸರ್ ಗ್ರೀಸ್ ಮಾಡಿಸ್ಬೇಕು. ವಾಟ್ ದ ಹೆಲ್ ಮ್ಯಾನ್, ಇಟ್ಸ್ ಜಸ್ಟ್ 1300 kilometers and they're already telling me to grease it. I don't know if this issue is very common, if this issue is not a big issue, but I am getting this issue man. It's a concept issue. Some slight agi chara sound ಮಾಡುತ್ತೆ. It's annoying. So next guys, engine problem. I got this issue. I don't know if this is common or what. ಇಲ್ಲಿ ಫ್ಯೂಯಲ್ ಪಂಪ್ ಇದೆ ಅಲ್ಲ, BS6 ವರ್ಷನಲ್ಲಿ ಫ್ಯೂಯಲ್ ಪಂಪ್ ಕೊಟ್ಟಿದ್ದಾರೆ. ಸೊ ಅದು ಪಂಪ್ ಮಾಡುತ್ತೆ ಫ್ಯೂಯಲ್ನ, ಲೈಕ್ ಪೆಟ್ರೋಲ್ ಎಷ್ಟು ಬೇಕು ಅಷ್ಟೇ ಎಳ್ಕೊಳ್ಳುತ್ತೆ. ಸೊ ದ್ಯಾಟ್ ಥಿಂಗ್ ಅನಾಯ್ಸ್ ಮೀ ಲೈಕ್ ಹೆಲ್. ಜುಳು 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 ಸೌಂಡ್ ಮಾಡ್ತಾ ಇರುತ್ತೆ. ಫಸ್ಟ್ಗಂತೂ ನಂಗೆ ಲಿಟ್ರಲಿ ತಲೆನೋವು ಬಂದುಬಿಟ್ಟಿತ್ತು. ನಾನು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನ್ಗೆ ಹೋಗಿ ತೋರಿಸಿದೆ. ಅವರು ಇಲ್ಲ ಸರ್ ಅದು ಕಾಮನ್ ಸೌಂಡ್ ಅಂತ ಹೇಳಿದ್ರು. ಈಚೆ ಕಡೆ ಗರಾಜಲ್ಲೂ ತೋರಿಸಿದೆ ಸಮ್ ಪ್ರೊಫೆಷ್ನಲ್ ರಾಯಲ್ ಎನ್ಫೀಲ್ಡ್ ವರ್ಕರ್ಸ್ಗೆ. ಅವರು ಅಂದರು ಸರ್ ದ್ಯಾಟ್ಸ್ ಕಾಮನ್, ಅದು ಎಲ್ಲ BS6 ವರ್ಷನಲ್ಲೂ ಹಿಂಗೆ ಬರುತ್ತೆ ಸೌಂಡು. ಇಟ್ಸ್ ನಾಟ್ ಅ ಬಿಗ್ ಡೀಲ್, ಯು ವಿಲ್ ಗೆಟ್ ಯೂಸ್ ಟು ಇಟ್ ಅಂತ. ಎನಿವೇಸ್ ಐ ಆಮ್ ಗಾಟ್ ಯೂಸ್ ಟು ಇಟ್ ನೌ. That's an issue. I don't know if it's an issue man, I'm just telling you my point of view. You can decide later however you want with the information I provide. ಸೊ ಇನ್ನೊಂದು ಪ್ರಾಬ್ಲಮ್ಮು ನಾನು ಹೇಳ್ದಂಗೆ ವೇಟು, ಗಾಡಿ ವೇಟ್ ಸಿಕ್ಕಾಪಟ್ಟೆ ಇದೆ. ಟ್ರಾಫಿಕಲ್ಲಿ ಕಷ್ಟ, ಅದು ಬಿಟ್ಟರೆ ಎಲ್ಲ ಕಡೆ ಆರಾಮಾಗಿ ಓಡಿಸ್ಬೋದು. ಸೊ ಅದೊಂದು ನೋಡಿ, ನೀವೇನಾದರೂ ಟ್ರಾಫಿಕಲ್ಲಿ ಸಿಟಿಲಿ ಓಡಿಸ್ಬೇಕಂದ್ರೆ ದಿಸ್ ವೆಹಿಕಲ್ ಈಸ್ ನಾಟ್ ಫಾರ್ ಯು. ಐ ಆಮ್ ಡೈರೆಕ್ಟ್ಲಿ ರೆಕಮೆಂಡಿಂಗ್, ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್, ದಿಸ್ ವೆಹಿಕಲ್ ಈಸ್ ನಾಟ್ ಫಾರ್ ಯು. ಟ್ರಾಫಿಕಲ್ಲಿ ಓಡ್ಸೋಕ್ಕಲ್ಲ ಈ ಗಾಡಿ. ಕ್ರೂಸ್ ಮಾಡೋಕ್ಕೆ, ಆರಾಮಾಗಿ ಆಫ್ ರೋಡ್ ಮಾಡೋಕ್ಕೆ, ಈಚೆ ಎಲ್ಲ ಸುತ್ತಾಡೋಕ್ಕೆ. ಡೋಂಟ್ ಇನ್ವೆಸ್ಟ್ 2.7 lakhs ಫಾರ್ ರೈಡಿಂಗ್ ಇಟ್ ಇನ್ ದ ಟ್ರಾಫಿಕ್ ಮ್ಯಾನ್. ಪ್ಲೀಸ್ ಗೋ ಫಾರ್ ಸಮ್ ಅದರ್ ವೆಹಿಕಲ್. Dominar. Dominar comes with this price range. You can go with that. It's nice vehicle, in the traffic you can maneuver. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು U-turn ತೊಗೊಬೇಕಾದ್ರೆ ಗಾಡಿ ಸ್ವಲ್ಪ ಕಷ್ಟ, ಯಾಕಂದರೆ ನೋಡಿ ಉದ್ದ ಇದೆ ಗಾಡಿ, ಹೆವಿ. ಸೊ ಯು ವಿಲ್ ಹ್ಯಾವ್ ಟು ಟೇಕ್ ಅ ಲಾಂಗ್ U-turn. ಸೊ ಗೈಸ್ ನೆಕ್ಸ್ಟ್ ಥಿಂಗು ಹೆಡ್ಲೈಟು ಈಸ್ ನಾಟ್ ದ್ಯಾಟ್ ಗುಡ್, ಅಷ್ಟು ಚೆನ್ನಾಗಿಲ್ಲ ಇದ್ರ ಥ್ರೋ. ಸೊ ಒಂದು ಫಾಗ್ ಲೈಟ್ಸ್ ಹಾಕ್ಕೊಳ್ಳಿ, ಅಡಿಷ್ನಲ್ ಫಾಗ್ ಲೈಟ್, ಇಟ್ ವುಡ್ ಬಿ ಬೆಟರ್ ಫಾರ್ ಯು. ನೈಟ್ ರೈಡ್ಗೆಲ್ಲ ತೊಗೊಂಡು ಹೋಗ್ತೀರಾ ಅಂದರೆ ಯು ಬೆಟರ್ ಪುಟ್ ಅ ಫಾಗ್ ಲೈಟ್. ನೈಟ್ ಐ ಅಂತ ಒಂದು ಹೆಡ್ಲೈಟ್ಸ್ ಬರುತ್ತಂತೆ, ಇಟ್ಸ್ ಗುಡ್, ಐ ಹ್ಯಾವ್ ಹರ್ಡ್ ಆಫ್ ಇಟ್, ಬಟ್ ಐ ಆಮ್ ಜಸ್ಟ್ ಗೋನ್ ಗೋ ವಿತ್ ದ ಫಾಗ್ ಲೈಟ್ಸ್ ಮ್ಯಾನ್. ಈ ವೈಸರ್ ಇನ್ನು ಸ್ವಲ್ಪ ಉದ್ದಕ್ಕಿರಬೇಕಿತ್ತು, ಬಿಕಾಸ್ ವೆನ್ ವಿ ಸಿಟ್ ಆ್ಯಂಡ್ ರೈಡ್ ಅಬೋ 80 kmph ಇಟ್ ಹಿಟ್ಸ್ ಆರ್ ಹೆಲ್ಮೆಟ್. ಹೆಲ್ಮೆಟ್ ಸ್ವಲ್ಪ ಹಿಂದ್ಗಡೆ ಹೋಗುತ್ತೆ. ಸೊ ರಾಯಲ್ ಎನ್ಫೀಲ್ಡ್ ಕ್ಲೇಮ್ ದ್ಯಾಟ್ ದ ನ್ಯೂ ಸ್ಟ್ಯಾಂಡ್ ಆಫ್ ದ BS6 ಇಸ್ ವೆರಿ ಗುಡ್, ಇಟ್ ವಿಲ್ ಟೇಕ್ ಅ ಗುಡ್ ವೇಟ್. ಸೊ ಸ್ಟ್ಯಾಂಡು ಸೈಕಾಗಿದೆ, ಸೌಂಡು ನೋಡಿ ದೊಡ್ಡ ಅಂತ ಬೀಳುತ್ತೆ. ಸೊ ಸ್ಟ್ಯಾಂಡ್ ಈಸ್ ವೆರಿ ಸ್ಟರ್ಡಿ, ಇಟ್ಸ್ ವೆರಿ ನೈಸ್. ಮತ್ತು ಮಿಡಲ್ ಸ್ಟ್ಯಾಂಡ್ ಹಾಕಬೇಕಾದ್ರೆ ಸ್ವಲ್ಪ ತಿನ್ಕಾಡಬೇಕು. ಐ ಡೋಂಟ್ ನೋ, ಐ ಆಮ್ ನಾಟ್ ಎ ಪ್ರೊಫೆಷ್ನಲ್. ಈ ಥರ ಸೆಂಟ್ರ್ ಸ್ಟ್ಯಾಂಡ್ ಹಾಕಿ ಬೂಮ್ ಬಾಮ್. ಸೊ ವಾಟ್ ಎಲ್ಸ್ ಗೈಸ್? ಸೈಲೆನ್ಸರ್ ಸೌಂಡು ಚೆನ್ನಾಗಿದೆ. ದ ಸೈಲೆನ್ಸರ್ ಸೌಂಡ್ ಈಸ್ ನಾಟ್ ದ್ಯಾಟ್ ಬ್ಯಾಡ್, ಇಟ್ಸ್ ನಾಟ್ ದ್ಯಾಟ್ ಗುಡ್. ದ ಸೌಂಡ್ ಈಸ್ ಪ್ರೆಟಿ ಮಚ್ ಡೀಸೆಂಟ್. ನಾನು ಮುಂದ್ಗಡೆ ಹೆಲ್ಮೆಟ್ ಹಾಕೊಂಡು ಕೂತ್ಕೊಂಡಿರ್ತೀನಿ, ನನಗೇನು ಅಷ್ಟು ಸೌಂಡ್ ಕೇಳಿಸಲ್ಲ. ಸೊ ಗೈಸ್, ಐ ಹೋಪ್ ಯು ಗಾಟ್ ದ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಬೈಕ್. ನಾನೇನಾದರೂ ಇನ್ಫಾರ್ಮೇಷನ್ ಮಿಸ್ ಮಾಡಿದರೆ ನನಗೆ ಕಮೆಂಟ್ಸಲ್ಲಿ ಕೇಳ್ರಿ, ನಾನು ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ತೀನಿ. ನನಗೆ ಗೊತ್ತಿದ್ದಷ್ಟು ಟಾಪಿಕ್ಸ್ ಎಲ್ಲ ಕವರ್ ಮಾಡಿದ್ದೀನಿ ಗೈಸ್. ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ, ಯು ಲೈಕ್ ದಿಸ್ ಇನ್ಫಾರ್ಮೇಷನ್. ಟಕ ಲೈಕ್ ಮಾಡಿ, ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರನೇ ಹೊಸ ಕಂಟೆಂಟ್ಸ್ ಬರ್ತಾ ಇರುತ್ತೆ ನನ್ನ ಹಿಮಾಲಯನ್ ಮೇಲೆ. ಸೊ ಬೈ ಗೈಸ್, ಟೇಕ್ ಕೇರ್.